ಹಲೋ, ಗುಡ್ ಮಾರ್ನಿಂಗ್ ಆಲ್. ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಧರ್ಮಸ್ಥಳದಲ್ಲಿ ಏನು ನಡೀತಿದೆ ಅನ್ನುವಂಥ ಒಂದು ಪ್ರಶ್ನೆ ಎಲ್ರಿಗೂ ಮೂಡ್ತಾ ಇರುತ್ತೆ. ಸೊ BLR ಪೋಸ್ಟಲ್ಲಿ ನಾನು ಹೇಳಿದಾಗೆ ಕೆಲವೊಂದು ಸತ್ಯ ಸಂಗತಿಗಳು ಮಾತ್ರ ಅಲ್ಲಿ ಆ ವೆಬ್ಸೈಟಲ್ಲಿ ನಮಗೆ ಸಿಗ್ತಾ ಇದೆ. ಸೊ ಅಷ್ಟು ಸತ್ಯ ಸಂಗತಿಗಳು ಇಲ್ಲಿ ತನಕನೂ ಪ್ರೂವ್ ಆಗಿದೆ. ಸೊ ಏನೋ ಗಾಳಿ ಸುದ್ದಿ ಥರ ಏನೋ ಒಂದು ಹೇಳೋದಲ್ಲ, ಅಲ್ಲಿ SITಯ ತನಿಖೆಯ ಒಂದು ಮುಖ್ಯವಾದ ಅಂಶಗಳನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ನಮಗೆಲ್ಲ ಗೊತ್ತೇ ಇದೆ, ಬಂಗ್ಲೆಗುಡ್ಡದಲ್ಲಿ ಸಾವಿರಾರು ಮೂಳೆಗಳು ಅಂದರೆ ಮಾನವ ಮೂಳೆಗಳು ಮತ್ತು 7 ಅಸ್ಥಿಪಂಜರಗಳು ಸಿಕ್ಕಿತ್ತು ಅಂತ ಅಂದ್ಬಿಟ್ಟು. ಏನಪ್ಪ ಒಂದು ಶಾಕಿಂಗ್ ಒಂದು ಅಂಶ ಅಂತಂದರೆ 1510 ಜನಕ್ಕೂ ಹೆಚ್ಚು ಸಾವುಗಳಿಗೆ ದಾಖಲೆಗಳೇ ಇಲ್ಲ ಅಂತೆ. ಅನಾಥ ಶವಗಳು ಅಂತ ಅಂದ್ಬಿಟ್ಟು ಅದಕ್ಕೆ ಯಾವುದೇ ರೀತಿಯ ದಾಖಲೆಗಳಿಲ್ಲ. ಆ ಒಂದು ಸಾವು ನೋವು ಹೇಗಾಯಿತು ಎನ್ನುವ ಬಗ್ಗೆ ಯಾವುದೇ ತನಿಖೆ ನಡೆದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. 1510 ಜನರ ಸಾವು ಇರೋ 1-2 ಅಲ್ಲ, ಒಂದೇ ಆಗಿರಲಿ, ಆ ಒಂದು ಜೀವಕ್ಕೂ ತುಂಬ ಬೆಲೆ ಇದೆ. ಅಂಥದ್ರಲ್ಲಿ ಸಾವಿರಾರು ಜನರ ಸಾವುಗಳಿಗೆ ದಾಖಲೆ ಇಲ್ಲ. 74 ಹೆಚ್ಚು ನಾಪತ್ತೆ ಪ್ರಕರಣಗಳು ಇಲ್ಲಿ ತನಕ ದಾಖಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ತುಂಬಾ ಒಂದು ಬೇಜಾರಾದಂಥ ವಿಷಯ ಏನಪ್ಪ ಅಂದರೆ 2009ರಲ್ಲಿ ಒಂದು ಮಹಿಳೆಯ ಮುಖಕ್ಕೆ ಆ್ಯಸಿಡ್ ಹಾಕಿ ರಸ್ತೆ ಬದಿ ಬಿಸಾಕಿ ಹೋಗಿದ್ದಾರೆ. ಅಂದರೆ ಏನಿದು ಅಂದರೆ ನಾವೇನು ಪಾಕಿಸ್ತಾನದಲ್ಲಿ ಅಫ್ಘಾನಿಸ್ತಾನದಲ್ಲಿ ಇಲ್ಲ, ನಮ್ಮ ಕರ್ನಾಟಕದಲ್ಲಿ ಧರ್ಮದ ನೆಲೆಯಾಗಿರುವಂಥ ಧರ್ಮಸ್ಥಳದಲ್ಲಿ ಈ ರೀತಿಯ ಒಂದು ಅಂಶ ಕೇಳ್ಪಟ್ಟಿದ್ದು ಎಂಥವ್ರಿಗೂ ಒಂದು ಶಾಕ್ ಆಗುತ್ತೆ. ಇನ್ನೂ ಹೇಳಬೇಕು ಅಂತಂದರೆ 2010ರಲ್ಲಿ ಶರಾವತಿ ಲಾಡ್ಜ್ನಲ್ಲಿ ಒಂದು ಮಹಿಳೆ ಸಾವಿಗೀಡಾಗಿದ್ದು, ಅಂದರೆ ಬಾಯಿಗೆ ಬಟ್ಟೆ ತುರುಕಿದ ಪರಿಸ್ಥಿತಿಯಲ್ಲಿ ಮಹಿಳೆ ಒಂದು ಸಾವಿಗೀಡಾಗಿದ್ದಾಳಂತೆ. ಅದರದ್ದು ಯಾವುದೇ ರೀತಿಯ ಒಂದು ದಾಖಲೆ ಇಲ್ಲ, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆಗ ಒಂದು ಲಾಡ್ಜ್ನಲ್ಲಿ ಇದ್ದಾರೆ ಅಂತ ಅಂದರೆ 6/4/2010ರಲ್ಲಿ ಒಂದು ಮೊಬೈಲ್ ಫೋನ್ ಇರಲಿಲ್ವಾ, ಅಥವಾ ID ಕಾರ್ಡ್ ಕೊಟ್ಟಿರಲ್ವಾ, ಅಥವಾ ಅಡ್ರೆಸ್ ಬರ್ಕೊಂಡಿರಲ್ವಾ, ಅದು ಹೆಂಗೆ ಅದು ಅನಾಥ ಶವ ಅಂತೇಳಿ ಅವತ್ತಿನ ದಫನ್ ಮಾಡಿದ್ದಾರೆ ಅನ್ನೋದು ರಿಯಲಿ ಶಾಕ್ ಆಗ್ತದೆ. ಇಷ್ಟೆಲ್ಲ ಕೇಸ್ಗಳು ಕಣ್ಣು ಮುಂದೆ ಬರ್ತಾ ಇದೆ, ನಾವೆಲ್ಲ ನೋಡ್ತಾ ಇದ್ದೀವಿ. ಇವೆಲ್ಲ ಪೇಪರ್ ಸಮೇತ ಇರೋದು, ಯಾವುದೇ ರೀತಿಯ ಒಂದು ಗಾಳಿ ಸುದ್ದಿಗಳಲ್ಲ, ಏನೂ ಅಲ್ಲ. ಇನ್ನು 2003ರಲ್ಲಿ 35-40 ವರ್ಷದ ಮಹಿಳೆ ಮತ್ತು 10-12 ವರ್ಷದ ಒಂದು ಹುಡುಗಿಯ ಶವ ಅವತ್ತಿನ ದಿನ ಸಿಕ್ಕಿದ ದಿನವೇ ದಫನ್ ಮಾಡಿದ್ದಾರೆ ಅಂತ ಬಂದಿದೆ. ಮತ್ತು 6/5/2002ರಲ್ಲಿ ಮಧ್ಯಾಹ್ನ 12 ಗಂಟೆ ಹಾಗೆ ಒಂದು ಧರ್ಮಸ್ಥಳದ ಸೇತುವೆ ಬಳಿ 20 ವರ್ಷದ ಹುಡುಗಿ ಸಿಕ್ಕಿದ್ದಾಳೆ, ಅವತ್ತಿನ ದಿನವೇ ದಫನ್ ಮಾಡಿದ್ದಾರೆ. 15/6/2009ರಲ್ಲಿ ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ 15-20 ವರ್ಷದ ಹುಡುಗಿ ಸಿಕ್ಕಿದ್ದಾಳೆ, ಅವತ್ತಿನ ದಿನವೇ ದಫನ್ ಮಾಡಿದ್ದಾರೆ. ಇದು ಹೇಗೆ ಅಂದರೆ ಅಲ್ಲಿ ನಡೆತಿದ್ದಂಥ ಒಂದು ಪೊಲೀಸ್ ಇಲಾಖೆಯವ್ರಿಗೆ ಗೊತ್ತಿರಲಿಲ್ವಾ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅಂತ ಅಂದ್ಬಿಟ್ಟು ಅಲ್ವಾ, ವೇಟ್ ಮಾಡಬೇಕಲ್ವಾ, ಅವರು ಯಾರ ಫ್ಯಾಮಿಲಿ ಅವರು ಏನು ಅಂತ ತಿಳ್ಕೊತಾನೆ ಮಾಡಬೇಕು. ಇವರೇ ಹೇಗೆ ಅವತ್ತಿನ ದಿನವೇ ಅವರು ಡಿಕ್ಲೇರ್ ಮಾಡಿಬಿಡ್ತಾರೆ ಇದೊಂದು ಅನಾಥ ಶವ ಅಂತ ಅಂದ್ಬಿಟ್ಟು. ಸೊ ಈಗ ಒಂದಲ್ಲ ಎರಡಲ್ಲ ತುಂಬಾ ಇದೆ ಫ್ರೆಂಡ್ಸ್ನ ಹೇಳ್ತೀನಲ್ಲ, ತುಂಬಾ ಒಂದು ಪೇಪರ್ ಸಮೇತ ಅದು ದಾಖಲಾಗಿದೆ. 30-35 ವರ್ಷದ ಗಂಡಸು ಮತ್ತು 30-35 ವರ್ಷದ ಹೆಂಗಸು ಒಂದೇ ದಿನ ಸಿಕ್ಕಿರ್ತಾರೆ. ಜೊತೆಯಲ್ಲಿ ಸಿಕ್ಕಂಥ ಒಂದು ಶವಗಳವು ಅದೂ ಸಹ ಇನ್ವೆಸ್ಟಿಗೇಷನ್ ಮಾಡಿಲ್ಲ. 2009ರಲ್ಲಿ ಮಾತ್ರ 4 ದಿನ ವೆಯ್ಟ್ ಮಾಡಿದ್ದಾರೆ ಅನ್ನುವಂಥ ಒಂದು ರಿಪೋರ್ಟ್ ಇದೆ. ಅಷ್ಟೇ ಅಲ್ಲ, 18 ಕೇಸ್ ಹೆಗಡೆ ಹಾಸ್ಪಿಟಲು ಸಹ 6 ದಿನ ಒಂದು ಕೇಸ್ ಇಟ್ಟಿದ್ದಾರೆ ಅಂತ ಇದೆ. ಸೊ ವೆಯ್ಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಬೇರೆ ಎಲ್ಲ ಅವತ್ತಿನ ದಿನವೇ ದಫನ್ ಮಾಡಿ ಅವತ್ತಿನ ದಿನವೇ ಮಣ್ಣು ಮಾಡಲಾಗಿದೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಆಮೇಲೆ ಹೆಗಡೆ ಹಾಸ್ಪಿಟಲ್ ಇಸ್ ಅ ಪ್ರೈವೇಟ್ ಹಾಸ್ಪಿಟಲ್, ಅಲ್ಲಿ ಯಾಕೆ ಇಟ್ಟರು ಅನ್ನೋದು ಕ್ವಶನ್ ಆಗಿ ಉಳಿದೋಗಿದೆ. ಸೊ ಯಾವುದಕ್ಕೂ ಒಂದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇಲ್ಲ. ಸದ್ಯಕ್ಕೆ ಸಿಕ್ಕಂಥ ಒಂದು ಅಸ್ಥಿಪಂಜರಗಳನ್ನ DNA ರಿಪೋರ್ಟ್ಗಾಗಿ ಓಡಾಡ್ತಾ ಇದ್ದಾರೆ. ಆ್ಯಕ್ಚುಲಿ ತುಂಬಾ ಒಂದು ಪ್ರಯತ್ನ ಪಡ್ತಿದ್ದಾರೆ, ಯಾಕೆಂದರೆ ಅಸ್ಥಿಪಂಜರಗಳು DNAಗಳಿಗೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ತನಿಖೆ ನಡೆಸ್ತಾ ಇದ್ದಾರೆ. ಇದೊಂದು ಬಂಗ್ಲೆಗುಡ್ಡದ ರಹಸ್ಯ, ಯಾರಿಗೂ ಒಂದು ಅರ್ಥ ಆಗ್ತಿಲ್ಲ ಯಾಕೆ ಹಿಂಗಾಗಿದೆ ಅಂತ ಅಂದ್ಬಿಟ್ಟು. ಧರ್ಮ ನೆಲೆಸಿದಂಥ ಧರ್ಮಸ್ಥಳದಲ್ಲಿ ಈ ರೀತಿ ನಡೆದಿದೆ ಅಂದರೆ ಎಂಥವ್ರಿಗೂ ಒಂದು ಬೇಸರವಾದ ಒಂದು ಸಂಗತಿ. ಅಷ್ಟೇ ಅಲ್ಲ, ಅಯ್ಯಪ್ಪ ಅವರ ಸ್ಟಿಕ್ ಸಿಕ್ಕಿತ್ತು ಅಂತ ಬಂದಿತ್ತು, ಆದಿಶೇಷ ಅವರ ID ಕಾರ್ಡ್ ಸಿಕ್ಕಿತ್ತು ಬಂಗ್ಲೆಗುಡ್ಡದಲ್ಲಿ. ಸೊ ಮಿಸ್ಸಿಂಗ್ ಕೇಸ್ಗಳು ಸಹ ಸಾಕಷ್ಟು ಬಂದಿದೆ. ಸತ್ಯಾಂಶ ಹೊರಗೆ ಬರಬೇಕು. ಆದರೆ ಇಲ್ಲಿ ಜನ ಏನು ಮಾಡ್ತಿದ್ದಾರೆ ಅಂತ ಅಂದರೆ ನ್ಯಾಯ ಕೇಳುವಂಥ ಸೌಜನ್ಯ ಹೋರಾಟಗಾರರಿಗೆ ಸಾಕಷ್ಟು ನಿಂದನೆಗಳನ್ನ ಮಾಡ್ತಾ ಇದ್ದಾರೆ. ಫಾರಿನ್ ಫಂಡ್ ಅಂತಾರೆ, ಕ್ರಿಶ್ಚಿಯನ್ ಯಾರೋ ಫಂಡ್ ಕೊಟ್ಟಿದ್ದಾರೆ ಅಂತಾರೆ, ಪ್ಲಾಸ್ಟಿಕ್ ಬುಡ್ಡೆ ತಂದಿದ್ದಾರೆ ಅಂತಾರೆ, ಕೇರಳ ಕೈವಾಡ ಅಂದರು, ಈಗ 200 ಕೋಟಿಗಳ ಷಡ್ಯಂತ್ರ ಅಂತಿದ್ದಾರೆ. ಇದು ಯಾರಿಗೂ ಅವ್ರಿಗೆ ಇಲ್ಲಿ ತನಕ ಒಂದು ಸಾಸಿವೆ ಕಾಳಷ್ಟು ಪ್ರೂವ್ ಮಾಡಲಿಕ್ಕಾಗಿಲ್ಲ. ಸೊ ಸತ್ಯ ಆಗಿದ್ರೆ ಇಷ್ಟೊತ್ತಿಗೆ ಯಾರೂ ಸುಮ್ಮನೆ ಇರ್ತಿರಲಿಲ್ಲ, ಇಷ್ಟೊತ್ತಿಗೆ ಪ್ರೂವ್ ಆಗೋದು. ಸೌಜನ್ಯ ಹೋರಾಟದಲ್ಲಿ ಗುರುತಿಸಿಕೊಂಡಂಥ ರಮಾ ನಾಗರಾಜ್ ಅವರಿಗೆ 200 ಕೋಟಿ ಷಡ್ಯಂತ್ರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಸುಳ್ಳು ಒಂದು ಆರೋಪಗಳನ್ನ ಮಾಡಿದ್ದಾರೆ. ಬಿಕಾಸ್ ಅವರೇ ಹೇಳಿದ್ದಾರೆ, ಓಕೆ, ಒಂದು ನ್ಯೂಸ್ ಪೇಪರ್ ಒಂದು ಪತ್ರಿಕಾ ಪ್ರಕಟಣೆನೇ ಹೊರಡಿಸಿದ್ದಾರೆ ಅಂತ ಹೇಳ್ಬೋದು. ಅವರು ಒಂದು ಸವಾಲು ಹಾಕಿದ್ದಾರೆ. ಸೊ ಮಂಜುನಾಥ ಸ್ವಾಮಿ ಮುಂದೆ ನಾನು ಆಣೆ ಪ್ರಮಾಣ ಮಾಡ್ತೀನಿ, ಸೊ ನನ್ನ ವಿರುದ್ಧ ಮಾತಾಡುವವರು ಅಂದರೆ ಏನು ದಣಿಗಳು ಹೇಳ್ತಾ ಇದ್ದಾರೆ, ಸ್ವಂತ ದಣಿಗಳು ಬಂದು ಪ್ರಮಾಣ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವರು ಒಂದು ಸವಾಲನ್ನು ಪತ್ರಿಕಾ ಪ್ರಕಟಣೆಯಲ್ಲಿ ಹೊರಡಿಸಿದ್ದಾರೆ. ಸೊ ಇದಕ್ಕೆ ನ್ಯಾಯವಾಗಿ ಉತ್ತರ ಕೊಡೋರು ಯಾರೂ ಮುಂದೆ ಬರ್ತಾ ಇಲ್ಲ. ಸ್ಟಾರ್ ಹೋಟೆಲಲ್ಲಿ ಪ್ರೆಸ್ ಮೀಟ್ ಮಾಡಿ ಪ್ರಕಾಶ್ ರೈಗೆ ಪ್ರಶ್ನೆ ಮಾಡಿ ಒಂದು ಸೌಜನ್ಯ ಹೋರಾಟಗಾರನ ನಿಂದಿಸಿ ಮಾತಾಡಿ ತುಂಬಾ ಒಂದು ಗ್ರೇಟ್ ಧರ್ಮ ರಕ್ಷಕರಾಗಿ ಕಾಣಿಸ್ಕೊಳ್ತಾ ಇರುವಂಥ ವಸಂತ್ ಗಿಳಿಯಾರ್ ಮತ್ತು ಸುಲಿಬೇಲೆ ಅವರಿಗೆ ನೋಡಿದ್ರೆ ಕಾಮಿಡಿ ಥರ ಅನ್ನಿಸ್ತಾ ಇದೆ. ಬಿಕಾಸ್ ಇಲ್ಲಿ ಇಷ್ಟೊಂದು ಹೆಣ್ಣು ಮಕ್ಕಳ ಸಾವಾಗಿದೆ ಅಂತ ಅಂದ್ಬಿಟ್ಟು ರಿಪೋರ್ಟ್ಗಳು ಬರ್ತಾ ಇದೆ. ಅದ್ರ ಧರ್ಮದ ಹೆಣ್ಣು ಮಕ್ಕಳು ಈ ರೀತಿ ಧರ್ಮ ನೆಲೆಯಲ್ಲಿ ಸಾವಿಗೀಡಾಗಿದ್ದಾರೆ ಅಂದರೆ ಅದು ಏನಕ್ಕೆ ಕಾರಣ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಒಂದು ಮಾತನ್ನು ಆಡದೆ ಕೇವಲ ಅವರಿಗೆ ಒಂದು ಸೌಜನ್ಯ ಹೋರಾಟಗಾರರ ಮೇಲೆ ಆಗಿರ್ಬೋದು ಅಥವಾ ಪ್ರಕಾಶ್ ರೈ ಅವರ ಮೇಲೆ ಆಗಿರ್ಬೋದು ಅವ್ರ ಬಗ್ಗೆ
ಬಗ್ಗೆ ಮಾತಾಡಿಕೊಂಡು ಜನಗಳಿಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇದು ಮೇಲ್ನೋಟಕ್ಕೆ ಸಾಮಾನ್ಯ ಜನರು ಎಲ್ರಿಗೂ ಗೊತ್ತಾಗುತ್ತೆ ಇದು ಯಾರು ಇಲ್ಲಿ ಏನು ಷಡ್ಯಂತ್ರ ನಡೀತಾ ಇದೆ ಅಂತ ಅಂದ್ಬಿಟ್ಟು. ಇದು ಅವ್ರೇನು ಬುರುಡೆ ಷಡ್ಯಂತ್ರ, ಬುರುಡೆ ಗುಂಪು ಅಂತೆಲ್ಲ ಕರಿತಿದ್ದಾರಲ್ಲ, ಅದು ರಿಯಲಿ ಸುಳ್ಳು. ಸೊ ಸಾಕಷ್ಟು ಸೌಜನ್ಯ ಹೋರಾಟಗಾರರು ಸಪೋರ್ಟ್ ಮಾಡಿ ನಡೀತಿದ್ದಾರೆ. ನ್ಯಾಯವನ್ನು ಅಂದರೆ ಒಂದು ಸತ್ಯ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ. ಅಂಥವರ ಒಂದು ತೇಜೋವಧೆ ಮಾಡಲಿಕ್ಕೆ ಇವರು ಮುಂದೆ ಬಂದಿದ್ದಾರೆ ಅಂತ ಹೇಳ್ಬೋದು. ಧರ್ಮ ಸಂರಕ್ಷಕರು ಅಂತ ಹೇಳ್ತಾರೆ. ನಮ್ಮ ಧರ್ಮದ ಹೆಣ್ಣು ಮಕ್ಕಳಿಗೆ ಈ ರೀತಿ ಒಂದು ಸಾವಾಗಿದ್ರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇನ್ನು ನ್ಯೂಸ್ ಚಾನೆಲ್ ಅವರು ಯಾವುದೇ ರೀತಿಯ ಈ ರೀತಿ ರಿಪೋರ್ಟ್ಗಳು ಬಂದಿದೆ ಅಂತ ಅಂದ್ಬಿಟ್ಟು ಒಂದು ನ್ಯೂಸ್ ಮಾಡಿ ಹೇಳ್ತಾ ಇಲ್ಲ, ನ್ಯೂಸಲ್ಲಿ ಹೇಳ್ತಾನೆ ಇಲ್ಲ. ಜಸ್ಟು ವಿಲನ್ಗಳ ಥರ ಸೌಜನ್ಯ ಹೋರಾಟಗಾರನ ಅಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಇಷ್ಟರಲ್ಲೇ ಗೊತ್ತಾಗುತ್ತೆ ಇವರು ಯಾರ ಪರ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಸಿಕ್ಕಂಥ ಅಸ್ಥಿಪಂಜರಗಳು 1510ಕ್ಕೂ ಹೆಚ್ಚು ದಾಖಲೆಗಳಿಲ್ಲದ ಒಂದು ಸಾವುಗಳಾಗಿದೆ ಅಂತಿದ್ದಾರೆ. ಸೊ ಫಸ್ಟ್ ಹೇಳಿದೆಲ್ಲ ಚಿನ್ನಯ್ಯನ ಫಿಲನ್ ಆಗಿ ನೋಡ್ತಾ ಇದ್ರು, ಚಿನ್ನಯ್ಯ ಹೇಳಿದೆಲ್ಲ ಸುಳ್ಳು ಅಂತಿದ್ರು. ಆದರೆ ಈಗ ಚಿನ್ನಯ್ಯ ಹೇಳಿರೋದೆಲ್ಲ ಸತ್ಯ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಮನುಷ್ಯ ಆಗಿ ಮನುಷ್ಯತ್ವ ಇರೋರಾಗಿ ಮನುಷ್ಯರ ಸಾವಾಗಿದೆ. ಸೊ ಒಬ್ಬ ನಮ್ಮ ಒಂದು ಧರ್ಮದ ಹಿಂದೂಗಳ ಒಂದು ಪ್ರಾಣ ಹೋಗಿದೆ. ಸೊ ಇದ್ರ ಬಗ್ಗೆ ಧ್ವನಿ ಎತ್ತದ ಒಂದು ಧರ್ಮವನ್ನು ಕಾಪಾಡುವಂಥ ದೊಡ್ಡ ಧರ್ಮ ಸಂರಕ್ಷಕರು ಅನ್ನೋ ರೀತಿ ಪ್ರೆಸ್ ಮೀಟ್ ಮಾಡ್ತಾರೆ. ಜನಗಳನ್ನ ಬಕ್ರಗಳು ಮಾಡಿ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಜನಗಳಿಗೆ ಎಲ್ಲ ಗೊತ್ತಾಗ್ತಿದೆ, ಯಾಕಂದರೆ ಮುಂಚಿನ ಥರ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಆಗ. ಬಟ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ರೀತಿಯ ಅವೇರ್ನೆಸ್ ಸಿಗ್ತಾ ಇದೆ. ಅಷ್ಟೇ ಅಲ್ಲ, BLR ಪೋಸ್ಟ್ನ ಫಾಲೋ ಮಾಡುವವರು ಅಂತ ಆ ವೆಬ್ಸೈಟ್ನ ಚೆಕ್ ಮಾಡಿದ್ರೆ ಸಾಕು, ಅಲ್ಲಿ ಸಾಕಷ್ಟು ಒಂದು ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಸೊ SIT ತನಿಖೆ ಬಗ್ಗೆ ಇಂಚಿಂಚು ಅಲ್ಲಿ ಉತ್ತರಗಳಿದೆ. ಈ ರೀತಿ ನಡೀತಿರೋದ್ರ ಬಗ್ಗೆ ಮಾತಾಡದೇ ಇರುವಂಥ ಧರ್ಮ ಸಂರಕ್ಷಕರು, ಸೊ ಒಂದು ಜೀವಕ್ಕೆ ಬೆಲೆ ಕೊಡೋದವರು, ಅವರ ಮನೆಯವರಾಗಿದ್ದರೆ ಈ ರೀತಿ ಇರ್ತಿದ್ರ, ಅವರ ಮನೆಯವರ ಪ್ರಾಣ ಹೋಗಿದ್ರೆ ಈ ರೀತಿ ತಡ್ಕೊತಾ ಇದ್ರ. ಸೊ ಕೇವಲ ಒಂದು ನಾವು ಧರ್ಮ ರಕ್ಷಕರು ಅಂತ ಅಂದ್ಬಿಟ್ಟು ಈ ರೀತಿ ಸೌಜನ್ಯ ಹೋರಾಟಗಾರನ ನಿಲ್ಲಿಸೋದು ರಿಯಲಿ ಖಂಡನೀಯ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ. ಫೈನಲಿ ಜಸ್ಟಿಸ್ ಫಾರ್ ಸೌಜನ್ಯ, ಜನಗೆ ಡೆಫಿನೆಟ್ಲಿ ನ್ಯಾಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. SIT ತನಿಖೆ ನ್ಯಾಯಪರವಾಗಿದೆ ಅಂತ ಅಂದ್ಬಿಟ್ಟು ನಂಬ್ತಿದ್ದೀವಿ. ಅಷ್ಟೇ ಅಲ್ಲ, ತನಿಖೆ ಚೆನ್ನಾಗಾಗಲಿ, ಸತ್ಯ ಹೊರಗೆ ಬರಲಿ ಅಂತ ಅಂದ್ಬಿಟ್ಟು ದೇವರಲ್ಲಿ ನಾವು ಸಹ ಪ್ರಾರ್ಥಿಸೋಣ. ಜಸ್ಟಿಸ್ ಫಾರ್ ಸೌಜನ್ಯ. ನನ್ನ ವೀಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.